ನಾನು ಹಿರಿಯರಾದಂಥ ರಾಜೇಂದ್ರ ಕುಮಾರ್ ಸರ್ಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಮಹಿಳೆಯ ವಿಚಾರ ಬಂದಾಗ ಅಫ್ಕೋರ್ಸ್ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಅಂತ ಅಲ್ಲ, ಮಹಿಳೆ ಅಂತ ವಿಚಾರ ಬಂದಾಗ ಭಾಳಷ್ಟು ಅಭಿಮಾನದಿಂದ ನಾನು ಭಾಷಣ ಮಾಡ್ತಾ ಇದ್ದೆ. ನಾನು ಬಂದಾಗ 1,00,000 ಜನ ಇದ್ದರು. ಆವಾಗ ನೀವು ಮಾತಾಡಿ ಅಂತ ಹೇಳಿಬಿಟ್ಟಿದ್ರೆ ನನಗೆ ಊಟ ಹಾಕಿದಷ್ಟು ಸಂತೋಷ ಆಗ್ತಾಯಿತ್ತು. ನಾನಿಲ್ಲಿ ಕೂತ್ಕೊಂಡು ನೋಡಿದಾಗ ಇವತ್ತು ಶನಿವಾರ ನಾನೊಂದು ಸ್ವಲ್ಪ ಎಲ್ಲ ದೇವರು ದಿಂಡ್ರು ಮಠಾಧೀಶರು ಪೂಜೆ ಪುನಸ್ಕಾರ ಬಹಳ ವಿಶ್ವಾಸ ಇಟ್ಟಂಥವಳು. ಸೊ ಶನಿವಾರ ಇವತ್ತು ಹನುಮಂತನಿಗೆ ಆಂಜನೇಯಗೆ ಶನಿದೇವರಿಗೆ ನೀಲಿ ಬಣ್ಣ ಭಾಳ ಶ್ರೇಷ್ಠ ಅಂತ ಹೇಳಿ ನಾನು ನೀಲಿ ಕಲರ್ ಸೀರೆನ ಉಟ್ಟು ಬಂದರೆ ಇಲ್ಲಿ ನೋಡಿದ್ರೆ ಎಲ್ಲ ನೀಲಿ ಕಲರ್ ಸೀರೆನ ಉಟ್ಕೊಂಡು ಹೆಣ್ಮಕ್ಳು ಬಂದಿದ್ದಾರೆ. ನಿಮ್ಮನ್ನೆಲ್ಲರನ್ನೂ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಮಹಿಳೆಯರನ್ನ ಪೂಜೆ ಮಾಡ್ತಾರೆ. ಎಲ್ಲಿ ಎಲ್ಲಿ ಮಹಿಳೆಯರಿಗೆ ಮರ್ಯಾದೆ ಇದೆಯೋ ಆ ಮನೆ ಬೆಳಗುತ್ತೆ, ಆ ಮನೆಗಳು ಬೆಳಗ್ತವೆ. ಎಲ್ಲಿ ಮಹಿಳೆಯನ್ನ ನೀವು ಅಭಿವೃದ್ಧಿ ಪಡಿಸ್ತೀರೋ ಆ ಮನೆ ಅಭಿವೃದ್ಧಿ ಆಗತ್ತೆ, ಆ ಊರು ಅಭಿವೃದ್ಧಿ ಆಗತ್ತೆ. ರಾಜೇಂದ್ರ ಕುಮಾರ್ ಸರ್ಗೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಬೆಳಗಾವದವ್ರು, ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಇಡೀ ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಅನ್ನ ಬಿಟ್ಟರೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಂತ, ಹೆಮ್ಮರವಾಗಿ ಬೆಳೆದು ನಿಂತಂತ ಜಿಲ್ಲಾ ಸಹಕಾರಿ ಬ್ಯಾಂಕ್ ಯಾವುದಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇತ್ತೀಚಿನ ದಿನದಲ್ಲಿ ತಾವೆಲ್ಲ ನೋಡಿದ್ದೀರಾ, ಅದರಲ್ಲೂ ಈ ಬ್ಯಾಂಕ್ನ ವ್ಯವಹಾರಗಳು ಬಹಳಷ್ಟು ವಿಶ್ವಾಸ. ಯಾಕಂತಂದ್ರೆ ಜನರ ಜೊತೆ ನಮ್ಮ ಸಂಬಂಧ ಬಹಳಷ್ಟು ಪಾರದರ್ಶಕವಾಗಿ ಇರಬೇಕಾಗುತ್ತೆ. ದುಡ್ಡಿನ ವ್ಯವಹಾರ ಇದು. ಅಂಥದ್ರಲ್ಲಿ ರಾಜೇಂದ್ರ ಕುಮಾರ್ ಸರು ಕಳೆದ ಹಲವಾರು ದಶಕಗಳಿಂದ ಈ ಒಂದು ಬ್ಯಾಂಕ್ನ ವ್ಯವಹಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರಲ್ಲೂ ವಿಶೇಷವಾಗಿ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅನ್ನುವಂಥ ಈ ನವೋದಯ ಪರಿಕಲ್ಪನೆಯನ್ನ ಇಟ್ಕೊಂಡು ಇವತ್ತು 7 ಅಲ್ಲ 8 ಜಿಲ್ಲೆಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಮಾಡಿ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಬಂಧುಗಳೇ, ಅವರ ಧರ್ಮ ಪತ್ನಿಯವರಾದಂಥ ಅರುಣಾ ಮೇಡಮ್ ಅವರು ಅಲ್ವಾ, ನಾನು ಅವರ ಧರ್ಮ ಪತ್ನಿಯವರಾದಂಥ ಅರುಣಾ ಮೇಡಮ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಏನು ತಮಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದಾಗ 3 ಜನ ಮಕ್ಕಳು ಅಂತ ಹೇಳಿದ್ರು. ಹೌದು, ಇಷ್ಟೆಲ್ಲ ಕುಟುಂಬಗಳಿಗೆ ಚೆನ್ನಾಗಿ ಅವರು ಆರ್ಥಿಕವಾಗಿ ಸದೃಢ ಆಗಲಿ ಅಂತ ಹೇಳಿ ಕನಸನ್ನು ಕಾಣ್ತಾ ಇದ್ದಾರೆ ರಾಜೇಂದ್ರ ಕುಮಾರ್ ಸರು. ನೀವು ಕೂಡ ಅವರ ಧರ್ಮ ಪತ್ನಿ, ಅವರ ಮನೆಯಲ್ಲಿ ಯಾವ ರೀತಿ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು ಅಂತ ಕೇಳಿದಾಗ, ನಾನು ಒಂದು ಹೆಣ್ಮಗಳು, ನನ್ನ ಮನೆ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಂಡಿದ್ದೀನಿ, 3 ಮಕ್ಕಳನ್ನು ನಾನೇ ಕಲಿಸಿದ್ದೀನಿ ಅಂತ ಹೇಳಿದ್ರು. ಇದು ಒಂದು ಹೆಣ್ಣಿಗಿರುವಂಥ ಶಕ್ತಿ. ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅವರ ಮನೆಯಲ್ಲಿ ಅವರ ಧರ್ಮ ಪತ್ನಿ ಅವರ ಜವಾಬ್ದಾರಿಯನ್ನು ಕಡಿಮೆ ಮಾಡಿದಾಗ ಅವರು ಸಾಮಾಜಿಕವಾಗಿ ಬೆಳಿಲಿಕ್ಕೆ ಸಾಧ್ಯವಾಯಿತು. ನನ್ನ ಹೇಳುವ ತಾತ್ಪರ್ಯ ಅರ್ಥ ಏನು ಅಂತಂದರೆ, ಪ್ರತಿಯೊಂದು ಮನೆಯನ್ನು ಬೆಳಗೋರು ಯಾರಾದರೂ ಇದ್ದರೆ ಅದು ಹೆಣ್ಮಗಳು. ಇವತ್ತು ಒಂದು ಹೆಣ್ಮಗಳು ಒಂದು 100 ರೂಪಾಯಿಯನ್ನು ಕೊಟ್ಟರೆ ಆ 100 ರೂಪಾಯಿಯಲ್ಲಿ 10 ರೂಪಾಯಿಯನ್ನು ಬಚತ್ ಮಾಡಿ ಮುಂದಿನ ಭವಿಷ್ಯ ಯಾವ ರೀತಿ ನಾವು ನೋಡ್ಕೊಳ್ಬೇಕಂತ ವಿಚಾರವನ್ನು ಮಾಡುವಂಥವ್ರು ಯಾರಾದರೂ ಮನೆಯಲ್ಲಿ ಒಬ್ರು ಇದ್ರೆ ಅದು ಹೆಣ್ಮಕ್ಳು. ನಿಜಾನ ಸುಳ್ಳ? ನಿಜ ಇದೆಯಾ ಸುಳ್ಳಿದೆಯಾ? ಇವತ್ತು ಒಂದು ಹೆಣ್ಮಗಳಿಗೆ ನೀವು 1,00,000 ರೂಪಾಯಿ ಕೊಟ್ಟು ಮನೆ ನಡೆಸಂದ್ರೂ ನಡೆಸಿ ತೋರಿಸ್ತಾಳೆ, ಒಂದು 100 ರೂಪಾಯಿ ಕೊಟ್ಟು ಮನೆ ನಡೆಸಂದ್ರೂ ಕೂಡ ನಡೆಸಿ ತೋರಿಸ್ತಾಳೆ. ಅದು ನಮಗೆ ಹುಟ್ಟಿದಾಗ್ಲಿಂದ ಬಂದಂಥ ಆ ಭಗವಂತನ ಒಂದು ಆಶೀರ್ವಾದ. ಬಂಧುಗಳೇ, ಈ ನವೋದಯ ಪರಿಕಲ್ಪನೆ ಬಹಳ ಸುಂದರವಾಗಿದೆ. ಅದರಲ್ಲೂ ಲಕ್ಷಾಂತರ ಮಹಿಳೆಯರಿಗೆ ಒಂದೇ ಕಲರ್ನ ಸಮವಸ್ತ್ರ ನೋಡಲಿಕ್ಕೆ ಅದೊಂದು ಹಬ್ಬದ ವಾತಾವರಣ ಅನ್ನಿಸ್ತಾ ಇದೆ. ಅವರ ಪರಿಕಲ್ಪನೆ, ಅವರ ವಿಚಾರಧಾರೆ, ಯಾವ ಒಂದು ಕನಸನ್ನು ಇಟ್ಕೊಂಡು ನವೋದಯವನ್ನು ಕಟ್ಟಿದ್ರೋ ಆ ಕನಸು ಈಡೇರಬೇಕಾಗಿದೆ.
ಈ ನವೋದಯ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಎಲ್ಲ ರೀತಿಯಾದಂಥ ಸದೃಢ ಆರ್ಥಿಕ ಬಲ ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇದರ ಜೊತೆಯಲ್ಲಿ ನಮ್ಮ ಸರ್ಕಾರದ ಆಶಯ ಕೂಡ ಸ್ತ್ರೀಯನ್ನ ಸ್ವಾಭಿಮಾನ ಸ್ವಾವಲಂಬ ಜೀವನ ಮಾಡುವುದೇ ನಮ್ಮ ಸರ್ಕಾರದ ಗುರಿ. ಅದಕ್ಕೋಸ್ಕರ ಒಂದು ವರ್ಷಕ್ಕೆ ಒಂದಲ್ಲ ಎರಡಲ್ಲ ಮೂರಲ್ಲ 28,000 ಕೋಟಿಯ ಗೃಹಲಕ್ಷ್ಮಿ ಹಣವನ್ನು ತಮ್ಮ ಖಾತೆಗೆ ನೇರವಾಗಿ ನಾವು ಕೊಡ್ತೀವಿ. ನಮ್ಮ ಉದ್ದೇಶ ಕೂಡ ಇಷ್ಟೇ. ಇವತ್ತು ಮಹಿಳೆ ಬೆಳಿಬೇಕು, ಮಹಿಳೆ ಸದೃಢವಾಗಬೇಕು, ಮಹಿಳೆ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ. ಬಂಧುಗಳೇ, ಬಹಳ ಸಮಯ ನಾನು ತಗೊಳ್ಳೋದಿಲ್ಲ. ನನಗೂ ಗೊತ್ತು, ಬೆಳಗ್ಗೆ ತಾವೆಲ್ಲ ಮನೆ ಕೆಲಸವನ್ನು ಮಾಡಿ ಬಂದಿರ್ತೀರ. ಕಾರ್ಯಕ್ರಮ ಇದೆ, ನೀನು ಹೋಗುವಂಥ ಗಂಡಸರೇನು ತಮ್ಮನ್ನು ಕಳಿಸಿರೋದಿಲ್ಲ. ಮನೆಯಲ್ಲಿ ಮಕ್ಕಳ ಕೆಲಸ ಮಾಡಿ, ಮನೆ ಅಡುಗೆ ಮಾಡಿ, ಸಾಯಂಕಾಲ ಹೋಗೋವರೆಗೂ ಸಾಯಂಕಾಲದ ಬೇಕಾದರೆ ಅಡುಗೆಗೆ ತಯಾರಿ ಮಾಡಿಟ್ಟು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರ್ತೀರ. ಯಾಕಂದರೆ ತಾವೆಲ್ಲ ಜವಾಬ್ದಾರಿ ಇದ್ದಂಥವ್ರು ಅಲ್ವಾ. ನನಗೆ ಗೊತ್ತು ತಮ್ಮ ಸಮಯದ, ತಮ್ಮ ಟೈಮ್ನ ಬೆಲೆ ನನಗೆ ಗೊತ್ತು. ಜಾಸ್ತಿ ಹೊತ್ತನ್ನು ತೆಗೆದುಕೊಳ್ಳೋದಿಲ್ಲ. ಇನ್ನೊಮ್ಮೆ ರಾಜೇಂದ್ರ ಕುಮಾರ್ ಸರ್ಗೆ ಒಂದೇ ಮಾತನ್ನು ಹೇಳ್ತೀನಿ. ಸರ್, ನೀವು ಕೊಟ್ಟ ಮಾತನ್ನು ಯಾವತ್ತಿದ್ರೂ ಉಳಿಸ್ಕೊಳ್ಳೋ ಅಂಥವ್ರು, ವಿಶ್ವಾಸಕ್ಕೆ ಅರ್ಹರು. ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಭಗವಂತ ತಮಗೆ, ತಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಇನ್ನೂ ಇಂಥ ಹಲವಾರು ಸೇವೆಗಳ ಮುಖಾಂತರ ಸಮಾಜಮುಖಿಯಾದಂಥ ಕೆಲಸವನ್ನು ತಾವು ಮಾಡಿ ಅಂತ ಹೇಳ್ತಾ, मैं बहुत बहुत शुक्रगुजार हूँ अपने राज्यपाल सर जी का, क्योंकि मुझे पता है कि आपके भाषण के बाद तो प्रोटोकॉल है, आपके भाषण के बाद तो हमको बोलना नहीं चाहिए, लेकिन ये आपकी बड़प्पन है कि आपने हमें मौका दिया कि 2 मिनट आप बात कीजिए करके हमको बोला. इसलिए मैं तहे दिल से आपकी शुक्रगुजार हूँ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ, ಗಡಿಯಲ್ಲಿ ದೇಶದ ಗಡಿಯನ್ನು ರಕ್ಷಣೆ ಮಾಡ್ತಾ ಇರುವಂಥ ನಮ್ಮ ಯೋಧರು ಎಷ್ಟೇ ಕಷ್ಟ ಬಂದರೂ ಕೂಡ ವೈರಿ ರಾಷ್ಟ್ರವಾದಂಥ ಪಾಕಿಸ್ತಾನದ ಎಲ್ಲ ಒಂದು ಅವರ ಚಿಂತನೆಯನ್ನು ಬುಡಮೇಲೆ ಮಾಡ್ತಾ ಇದೆ. ಆ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮ ಸೈನಿಕರಿಗೆ ಆ ಭಗವಂತ ಶಕ್ತಿಯನ್ನು ಕೊಡಲಿ. ಇವತ್ತು ನಾವು ಅಲ್ಲಿ ಇಲ್ಲ, ಆದರೆ ನಮ್ಮ ಎಲ್ಲರ ಒಂದು ಪ್ರಾರ್ಥನೆ ಅವರ ಜೊತೆಯಲ್ಲಿ ಇದೆ, ಅವರ ಕುಟುಂಬದವರ ಜೊತೆಯಲ್ಲಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.